ಬಿಹಾರ ವಿಧಾನಸಭೆ ಚುನಾವಣೆ ರಂಗೇರ್ತಾ ಇದೆ. ಮತದಾರ ಓಲೈಕೆಗೆ ರಾಜಕೀಯ ಪಕ್ಷಗಳು ಕಸರತ್ತು ಮಾಡ್ತಾ ಇದ್ದಾವೆ. ಈ ಮಧ್ಯೆ ಬಿಹಾರ ಚುನಾವಣೆಗೆ ಕರ್ನಾಟಕದಿಂದ ಹಣ ಹೋಗ್ತಿದೆ ಅಂತ ಬಿಜೆಪಿ ನಾಯಕರು ಬಾಂಬ್ ಸಿಡಿಸಿದ್ದಾರೆ. ವೀರೇಂದ್ರ ಪಪ್ಪಿ ಚಿನ್ನದ ಖಜಾನೆ ಬಿಹಾರಕ್ಕೆ ಹೋಗಿರೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ ಅಂತ ಕಮಲಕಲಿಗಳು ಆರೋಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಈ ಮೂಲಕ ಮುಗಿಬಿದ್ದಿದ್ದಾರೆ. ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಯ ರಂಗೇರುತ್ತಿದ್ರೆ ಕರ್ನಾಟಕದಲ್ಲಿ ಅದರ ಸದ್ದು ಜೋರಾಗಿದೆ. ಬಿಹಾರದಲ್ಲಿ ಈಗಾಗಲೇ ಬಿಜೆಪಿ, ಕಾಂಗ್ರೆಸ್, ಜೆಡಿಯು ಮತ್ತು ಆರ್ಜೆಡಿ ನಾಯಕರು ಪ್ರಚಾರನೂ ಶುರು ಮಾಡಿದ್ದಾರೆ. ಸೀಟು ಹಂಚಿಕೆ ಹಗ್ಗಜಗ್ಗಾಟನೂ ಬಿಹಾರದಲ್ಲಿ ಜೋರಾಗೇ ನಡೆಯುತ್ತಿದೆ. ಈ ಸಲ ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ನೇತೃತ್ವದ ಇಂಡಿ ಒಕ್ಕೂಟದವರೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ಕೊಳ್ತಿದ್ದಾರೆ. ಒಂದು ಹೆಜ್ಜೆ ಮುಂದಡಿ ಇಟ್ಟಿರುವ ಆರ್ಜೆಡಿ ತೇಜಸ್ವಿ ಯಾದವ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತಿದ್ದು, ನಾನು ಸಿಎಂ ಆದ 20 ದಿನದಲ್ಲೇ ಮನೆಗೊಂದು ಸರ್ಕಾರಿ ನೌಕರಿ ನೀಡಲು ಆದೇಶ ಮಾಡ್ತೀನಿ ಅಂತಿದ್ದಾರೆ. ಬಿಹಾರದಲ್ಲಿ ಇಷ್ಟೆಲ್ಲ ನಡೆಯುತ್ತಿರೋವಾಗಲೇ ರಾಜ್ಯ ಬಿಜೆಪಿ ನಾಯಕರು ಬಿಹಾರ ಚುನಾವಣೆಗೆ ಕರ್ನಾಟಕದಿಂದ ಹಣ ಹೋಗ್ತಿದೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ವೀರೇಂದ್ರ ಪಪ್ಪಿ ಚಿನ್ನದ ಖಜಾನೆ ಬಿಹಾರಕ್ಕೆ ಹೋಗ್ತಿತ್ತು. ಇಡಿ ತನಿಖೆಯಿಂದ ಸಾಬೀತಾಗಿದೆ ಎಂದ ಆರ್ ಅಶೋಕ್. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಿದು. ಬಿಹಾರ ಚುನಾವಣೆಯ ಖರ್ಚನ್ನು ಕರ್ನಾಟಕ ಕಾಂಗ್ರೆಸ್ ಒಪ್ಪಿಕೊಂಡಿದ್ಯಂತೆ. ಬಿಹಾರ ಚುನಾವಣೆಗೆ ಕರ್ನಾಟಕ ಎಟಿಎಂ ಆಗಿದೆಯಂತೆ. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕಿರುವ 50 ಕೆಜಿ ಚಿನ್ನದ ಗಟ್ಟಿ, ಒಟ್ಟು 150 ಕೋಟಿ ಅಕ್ರಮ ಹಣ ಸಿಕ್ಕಿದ್ದು ಇದೆಲ್ಲ ಬಿಹಾರ ಚುನಾವಣೆಗೆ ಕಳಿಸೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದು ಅಂತ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಇಡಿ ದಾಳಿಯಲ್ಲಿ ಪಪ್ಪಿ ಲಾಕ್ ಆಗಿದ್ದು ಈಗ ಯಾವ್ಯಾವ ಸಚಿವರು ಎಷ್ಟೆಷ್ಟು ಫಂಡಿಂಗ್ ಮಾಡ್ತೀರಾ ಹೇಳಿ ಅಂತ ಕೇಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಮವಾರ ಡಿನ್ನರ್ ಪಾರ್ಟಿನೂ ಕರೆದಿದ್ದಾರೆ ಅನ್ನೋದು ಆರ್ ಅಶೋಕ್ ಅವರ ನೇರ ಆರೋಪ. ಇಡೀ ಬಿಹಾರ ಚುನಾವಣೆಯನ್ನ ಕರ್ನಾಟಕ ನಡೆಸ್ತೀರಿ ಅಂತ ಒಪ್ಕೊಂಡಿದ್ದಾರಂತೆ, ನಮಗಿರುವಂತ ಮಾಹಿತಿ. ಅದಕ್ಕೆ ಅವ್ರ್ಯಾರ ಪಪ್ಪಿ ಲಾಲಿಪಪ್ಪು ತಗೊಂಡು ರೆಡಿ ಇದ್ದ. ಪಪ್ಪಿ ಲಾಲಿಪಪ್ ತಗೊಂಡು, ಅದು ಚಿನ್ನದ ಲಾಲಿಪಪ್ಪು. ಪಪ್ಪಿಯ ಚಿನ್ನದ ಲಾಲಿಪಪ್ಗಳು ಹೋಗ್ಬೇಕಾಯ್ತು 300 ಕೋಟಿ. ಅಲ್ಲಿ ಅವರು ಚಿನ್ನದ ಗಟ್ಟಿಯನ್ನು ಕರೆಸ್ಕೊಂಡು ಅವರು ಚುನಾವಣೆ ಮಾಡಕ್ಕೆ ರೆಡಿ ಮಾಡಿದ್ರು. ಇದು ಈಗ ತನಿಖೆಯಿಂದ ಬಂದಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ? ಕರ್ನಾಟಕ ಒಂದು ರೀತಿ ಬಿಹಾರದ ಚುನಾವಣೆಯ ಎಟಿಎಂ. ಇದು ನೇರ ನನ್ನ ಆಪಾದನೆ. ಇದು ಡಿನ್ನರ್ ಪಾರ್ಟಿ ಕರೆದಿರೋದು ಅದಕ್ಕೆ ಮುಖ್ಯಮಂತ್ರಿ. ಈಗ ಡಿನ್ನರ್ ಪಾರ್ಟಿ ಏನ್ ಕರೆದಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಡಿನ್ನರ್ ಪಾರ್ಟಿ ರಿಷಫಲ್. ಅದಲ್ಲ, ಈ ಡಿನ್ನರ್ ಪಾರ್ಟಿ ಬಿಹಾರದ ಚುನಾವಣೆಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಾ, ನೀವು ಕೊಡೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿಂತಿದೆ. ಆರ್ ಅಶೋಕ್ ಮಾತಿಗೆ ಹಾವೇರಿ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದನಿಗೂಡಿಸಿದ್ರು. ಇಡಿಯವರು ಬಹಳ ಸುದೀರ್ಘವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆಯಲ್ಲಿ ಏನು ದುಡ್ಡು ಸಿಕ್ಕಿದೆ ಮತ್ತು ಆಸ್ತಿಗಳಿದೆ, ಎಲ್ಲಿಂದ ಬಂತು, ಏನಿಲ್ಲ, ಮತ್ತು ಈ ಥರದ ದುಡ್ಡು ಬೇರೆ ಬೇರೆ ಕಡೆ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿದಾಗ ನೀವು ಹೇಳಿದ ವಿಚಾರ ಸತ್ಯ ಗೊತ್ತಾಗುತ್ತೆ. ತನಿಖೆಯಲ್ಲಿ ಸಂಪೂರ್ಣ ಹೊರಬರ್ತದೆ. ಆರ್ ಅಶೋಕ್ ಮತ್ತು ಬೊಮ್ಮಾಯಿಯವರ ಬಿಹಾರ ಫಂಡಿಂಗ್ ಮಾತಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟರು. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರ ಮೇಲಿದ್ದ 60,000 ಕೋಟಿ ಹಣದ ಆರೋಪ ಏನಾಯಿತು? ಅದನ್ನೆಲ್ಲ ಬಿಜೆಪಿಯವರು ಚುನಾವಣೆಗೆ ಬಳಸ್ಕೊಂಡಿದ್ರು. ಆ ಲೆಕ್ಕ ಕೊಡ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಅಶೋಕಣ್ಣವ್ರಿಗೆ ಹೇಳಿ, ಅಜಿತ್ ಪವಾರ್ನ ಕರ್ಕೊಂಡ್ರವ್ರು ಮಹಾರಾಷ್ಟ್ರದಲ್ಲಿ. ಅಜಿತ್ ಪವಾರ್ ಮೇಲೆ 60,000 ಕೋಟಿ ಆರೋಪ ಇತ್ತು. ಅವ್ರನ್ನ ಕರ್ಕೊಂಡ್ಬಿಟ್ಟು ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿದ್ರು. ಆ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿ 60,000 ಕೋಟಿ ಮಹಾರಾಷ್ಟ್ರ ಎಲೆಕ್ಷನ್ಗೆ, ಬಿಹಾರ್ ಎಲೆಕ್ಷನ್ಗೆ, ದೇಶದ ಎಲ್ಲ ಎಲೆಕ್ಷನ್ಗಳು ಅವರು ಬಳಸ್ಕೊಂಡಿದ್ದಾರೆ. ಬಿಜೆಪಿ ನಾಯಕರು ಹೇಳ್ತಿರೋ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಯ ಅಕ್ರಮ ಖಜಾನೆಯನ್ನ ಇಡಿ ಭೇದಿಸಿದೆ ನಿಜ. ಆದರೆ ಜಾರಿ ನಿರ್ದೇಶನಾಲಯದವರು ದಾಳಿ ಮಾಡಿದ್ದು ಸೆಪ್ಟೆಂಬರ್ 2ನೇ ತಾರೀಕು. ಹತ್ರತ್ರ 1.5 ತಿಂಗಳಿನಿಂದ ವೀರೇಂದ್ರ ಪಪ್ಪಿ ಬಂಧನದಲ್ಲಿದ್ದಾರೆ. ಆದರೆ ಬಿಹಾರ ಚುನಾವಣೆ ಘೋಷಣೆವರೆಗೂ ಸುಮ್ಮನಿದ್ದ ಕಮಲ ನಾಯಕರು ತಡವಾಗಿ ಲಿಂಕ್ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ. ಇದು ನಿಜಕ್ಕೂ ಇಡಿ ಹೇಳಿದ್ದ ಅಥವಾ ರಾಜಕೀಯ ಆರೋಪಕ್ಕಾಗಿ ಬಿಜೆಪಿ ಹೇಳ್ತಿರೋದಾ ಎನ್ನುವುದು ಇನ್ನಷ್ಟೇ ಸ್ಪಷ್ಟವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.